ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಈ ರೀತಿ ಬ್ಲೌಸ್ನಲ್ಲಿ ಫ್ರಂಟಲ್ಲಿ ಗ್ಯಾಪ್ ಯಾಕೆ ಬರುತ್ತೆ, ಹಾಗೆಯೇ ಅದಕ್ಕೆ ಸೊಲ್ಯೂಷನ್ ಏನು, ಅದನ್ನು ಸರಿ ಮಾಡೋದು ಹೇಗೆ ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಸೊ ನಾವು ಸೈಡ್ ಫಿಟ್ಟಿಂಗಲ್ಲೇ ಸರಿ ಮಾಡಬೇಕಾಗುತ್ತೆ. ಕೆಲವೊಂದನ್ನು ಕಟ್ಟಿಂಗಲ್ಲಿ ನಾವು ಸರಿ ಮಾಡ್ಬೋದು, ಬಟ್ ಕಟ್ಟಿಂಗ್ ಎಲ್ಲ ನೀವು ಪರ್ಫೆಕ್ಟಾಗಿ ಮಾಡಿದ್ದೀರಾ, ಅಳತೆ ಬ್ಲೌಸಲ್ಲಿ ಹೇಗಿದೆ ಹಾಗೆಯೇ ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡಿದ್ದೀರಾ ಅಂದರೂ ಕೂಡ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಅದನ್ನು ಹೇಗೆ ಸರಿ ಮಾಡಿಕೊಂಡು ನಾವು ಸೈಡ್ ಫಿಟ್ಟಿಂಗ್ ಮಾಡಬೇಕು, ಸೊ ಅದನ್ನು ನಾನು ಇವತ್ತು ನಿಮಗೆ ಪರ್ಫೆಕ್ಟಾಗಿ ತೋರಿಸ್ಕೊಡ್ತೀನಿ. ಇದು ಫಸ್ಟು ಎದೆ ಸುತ್ತಳತೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಕಾರಣನೂ ಕೂಡ ಹೇಳ್ತೀನಿ, ಹಾಗೆಯೇ ಅದಕ್ಕೆ ಪರಿಹಾರ ಕೂಡ ಹೇಳ್ಕೊಡ್ತೀನಿ. ಓಕೆನಾ? ಹಾಗೆ ನೋಡಿ, ಇಲ್ಲಿ ಸೊಂಟದ ಹತ್ರ ಕೂಡ ಗ್ಯಾಪ್ ಬರುತ್ತೆ ಅಲ್ವಾ, ಏನಕ್ಕೆ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ. ಸೊ ಇದು ಬಂದು 8.2 ಇಂಚ್ ಬರ್ತಾಯಿದೆ. ಈ ಕಡೆ ಸೈಡಲ್ಲಿ ನೋಡಿ 7.5 ಇಂಚ್ ಬರ್ತಾಯಿದೆ. ಸೊ ಇಲ್ಲೇನಾಯಿತು, ಈ ರೀತಿ 7.5 ಇಂಚು ಮತ್ತು ಇಲ್ಲಿ 8.2 2.25 ಅಂತ ಹೇಳ್ಕೊಳ್ಳಿ. ಸೊ ಈ ರೀತಿ ಬ್ಲೌಸ್ನ ಕೊಟ್ಟಾಗ ಏನಾಗುತ್ತೆ, ನೀವು ಹೀಗೆ ಮಾಡಿದಾಗ ಇದನ್ನು ಟೈಟಾಗಿ ಎಳ್ದಾಕೋದಕ್ಕಾಗೋದಿಲ್ಲ. ಹೇಗೆ ಇದ್ರೂ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಅಲ್ವಾ, ಹಾಗಾಗಿ ಏನಾಗುತ್ತೆ ನಮಗೆ ಇಲ್ಲಿ ಅವ್ರಿಗೆ ಹಾಕ್ಕೊಂಡಾಗ ಸರಿಯೇ ಇರುತ್ತೆ ಅದು, ಬಟ್ ಇಲ್ಲಿ ನಮಗೆ ಈ ರೀತಿ ಇಟ್ಕೊಂಡಾಗ ಫ್ರಂಟಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ. ಇಲ್ಲಿ ನೋಡಿದ್ರಲ್ವ, ಈ ಕಾರಣದಿಂದ ಬರುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂತಂದರೆ, ನಾವು ಈ ರೀತಿ ಸ್ಟಿಚ್ ಮಾಡುವಾಗ ದಾರದ ಹತ್ರ ಸ್ಟಿಚ್ ಮಾಡುವಾಗ ಏನು ಮಾಡ್ಬೋದು, ಬಟ್ಟೆನ ಜಾಸ್ತಿ ನೀವು ತಗೊಂಡು ಸ್ಟಿಚ್ ಮಾಡ್ಕೊಂಡು ಬಿಟ್ಟರು ಕೂಡ ಆ ರೀತಿ ಆಗುತ್ತೆ. ಇನ್ನೊಂದು ರೀಸನ್ ಏನು ಅಂತಂದರೆ, ಯಾರ್ಮಲ್ನ ಕಟ್ ಮಾಡುವಾಗ ಏನಾದರೂ ಕೆಳಗಡೆಗೆ ನೀವು ಕಟ್ ಮಾಡ್ಕೊಂಡು ಬಿಟ್ರೆ, ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆನ ಕಟ್ ಮಾಡ್ಕೊಂಡು ಬಿಟ್ಟರು ಕೂಡ ಆ ರೀತಿ ಆಗುತ್ತೆ. ಇನ್ನೊಂದು ಕಾರಣ ಏನು ಅಂದರೆ, ಸ್ಲೀವ್ಸ್ನ ಜಾಯಿಂಟ್ ಮಾಡುವಾಗ ಇಲ್ಲಿ ನೀವು ಜಾಸ್ತಿ ಜಾಯಿಂಟ್ ಮಾಡ್ಕೊಂಡು ಬಿಟ್ಟರು ಕೂಡ ಆ ರೀತಿ ಆಗುತ್ತೆ. ಸೈಡ್ ಫಿಟ್ಟಿಂಗ್ ಮಾಡುವಾಗ ಹೇಗೆ ಅದನ್ನು ಸರಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಸೊಂಟದ ಸುತ್ತಳತೆಯನ್ನು ಕೂಡ ತಗೊಂಡು ಬಿಡ್ತೀನಿ. ಇಲ್ಲಿ ಬೇರೆ ಬೇರೆ ಅಳತೆ ಇದೆ. ಒಂದು ಸೈಡ್ ಬಂದು 7.5 ಇಂಚ್ ಬರ್ತಾಯಿದೆ, ಒಂದು ಸೈಡ್ ಬಂದು 8.25 ಇಂಚ್ ಬರ್ತಾಯಿದೆ. ಅದನ್ನು ನಾನು ಒಂದೇ ರೀತಿ ಹೇಗೆ ಸರಿ ಮಾಡಿಕೊಂಡು ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಸೊಂಟದ ಸುತ್ತಳತೆಯನ್ನು ತಗೊಳ್ಳಿ, ಯಾಕಂತಂದರೆ ನಮಗೆ ಕೆಳಗಡೆ ಯಾವುದೇ ರೀತಿ ಬರಬಾರ್ದು ರಿಂಕಲ್ಸು, ಅದಕ್ಕೋಸ್ಕರ ಕೆಳಗಡೆ ತಗೊಳ್ತೀನಿ. 24.5 ಬರ್ತಾಯಿದೆ. ಸೊ 24.5 ನಮಗೆ 4 ಭಾಗನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಟೇಪಲ್ಲೇ 24.5ನ 4 ಭಾಗ ಮಾಡ್ಕೊಳ್ಳಿ. ಸೊ ಎಷ್ಟು ಬಂತು, 6.2 ಇಂಚ್ ಬರ್ತು. 6.2 ಇಂಚ್ನ ಈ ರೀತಿ ಸ್ಟಿಚಿಂಗ್ ಎಲ್ಲ ಆಗಿದೆ ಇದು ಬ್ಲೌಸು. ಸೊ ಸ್ಟಿಚಿಂಗ್ ಎಲ್ಲ ಆದಮೇಲೆ ಇದನ್ನು ನಾವು ಸೈಡ್ ಫಿಟ್ಟಿಂಗ್ನ ಮಾಡ್ಕೋಬೇಕು. ಸೊ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳುವಾಗ ನಾವು ಇವಾಗ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು 6.2 ಇಂಚಸ್ಗೆ. ಇವಾಗೇನಾಯಿತು, ನಾವು ಟೇಪಲ್ ಅಳತೆ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ 4 ಸೈಡ್ ಕೂಡ ಒಂದೇ ಸಮ ಬರುತ್ತೆ. ಆವಾಗ ಯಾವುದೇ ರೀತಿ ಗ್ಯಾಪ್ ಬರೋದಿಲ್ಲ. ನೋಡಿ, 6.2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಿಂದ್ಗಡೆ ಕೂಡ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಹೀಗೆ ಹಿಂದ್ಗಡೆ ಕೂಡ ಮಾರ್ಕ್ ಮಾಡ್ಕೊಂಡಾಯ್ತಲ್ವಾ. ಇವಾಗ ಓಪನ್ ಮಾಡ್ಕೊಳ್ಳಿ. ಒಂದು ಸೈಡು ಓಪನ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ. ಇದು ಬಂದು ಕಾಜಾಪಟ್ಟಿ ಸೈಡು. ನೋಡಿ, ಈ ರೀತಿ ಕಾಜಾಪಟ್ಟಿ ಸೈಡ್ ಇಟ್ಕೊಳ್ತಾ ಇದ್ದೀನಿ, ಉಕ್ಸ್ಪಟ್ಟಿ ಸೈಡಲ್ಲ. ಕಾಜಾಪಟ್ಟಿ ಸೈಡ್ ಏನಾದರೂ ನೀವು ಸೈಡ್ ಫಿಟ್ಟಿಂಗ್ ಮಾಡ್ತೀರಾ ಅಂದರೆ ಇದನ್ನು ಬಿಟ್ಟು ನೀವು ಅಳತೆನ ತಗೋಬೇಕು. ನೋಡಿ, ಕಾಜಾಪಟ್ಟಿನ ಬಿಟ್ಟು ತಗೋಬೇಕು. ಇಲ್ಲಿ ಹೊಲಿಗೆ ಬಂದಿರುತ್ತೆ ಅಲ್ವಾ, ಇಲ್ಲಿಂದ ತಗೋಬೇಕು. ಯಾಕಂತಂದರೆ ಇದು ಒಳಗಡೆ ಹೋಗುತ್ತೆ ನಮಗೆ ಉಕ್ಸ್ ಹಾಕಿದಾಗ. ಅದನ್ನು ಸೇರಿಸ್ಕೊಂಡು ತಗೊಳ್ಬೇಡಿ, ಅದು ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಇಲ್ಲೂ ಕೂಡ 6.2 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದೆರಡನ್ನು ಕೂಡ ಇವಾಗ ನೋಡಿ, ಇದು ಮತ್ತು ಇದು 2 ಅಳತೆನ ಒಂದು ಪಿನ್ ಹಾಕೊಂಡು ಬಿಡ್ತೀನಿ ಇಲ್ಲಿ. ಸೊ ನೋಡಿ, ಇದೆರಡು ಅಳತೆನ ಇಲ್ಲಿ ಪಿನ್ ಹಾಕ್ಕೊಂಡೆ. ಹಾಗೆಯೇ ಫ್ರಂಟಲ್ಲೂ ಕೂಡ ಅದೇ ರೀತಿ ನೋಡಿ, ಈ ರೀತಿ ಫ್ರಂಟಲ್ಲೂ ಕೂಡ ಎರಡನ್ನೂ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಎರಡೂ ಸೈಡ್ ಕೂಡ ನೀಟಾಗಿ ಇಟ್ಕೊಂಡಾದಮೇಲೆ ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೋಬೇಕು. ಸೊ ತೋಳಿನ ಮುಂಭಾಗ ಬಂದು ನಾನು ಅಳತೆ ಬ್ಲೌಸಲ್ಲೇ ಹಾಕೋತೀನಿ. ಕಾಜಾಪಟ್ಟಿ ಸೈಡು ನಾವು ಮಾರ್ಕ್ ಮಾಡ್ಕೋತಿರೋದ್ರಿಂದ ಕಾಜಾಪಟ್ಟಿ ಸೈಡನ್ನೇ ಅಳತೆ ತಗೊಳ್ಳಿ, ಅಳತೆ ಬ್ಲೌಸಲ್ಲೂ ಕೂಡ. ಸೊ ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಬಂದು ನಾನು ಟೇಪಲ್ಲೇ ಅಳತೆ ತೋರಿಸ್ಕೊಡ್ತೀನಿ. ಸೊ ಚೆಸ್ಟ್ ಬಂದು ನಾನು ಇಲ್ಲಿ ಅಳತೆ ಬ್ಲೌಸಲ್ಲಿ ತೋರಿಸ್ತಾ ಇಲ್ಲ, ಯಾಕಂತಂದರೆ ಎರಡೂ ಸೈಡ್ ಕೂಡ ಬೇರೆ ಬೇರೆ ಇದೆ. ಹಾಗಾಗಿ ಇದಾದಮೇಲೆ ಭುಜದಿಂದ ಹಾರ್ಮೋಲ್ವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಇದು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಇದನ್ನು ಕೂಡ ಅಷ್ಟೇ, ಮೇಲ್ಗಡೆ ತಗೊಳ್ಳುವಾಗಲೂ ಕೂಡ ನಾವು ಕಾಜಾಪಟ್ಟಿನ ಬಿಟ್ಟು ತಗೋಬೇಕು. ಕಾಜಾಪಟ್ಟಿನ ಅಳತೆ ತಗೊಳ್ಬಾರ್ದು. ನಾವು ಎಕ್ಸ್ಟ್ರಾ ಬಟ್ಟೆ ಹಾಕಿ ಸ್ಟಿಚ್ ಮಾಡಿರೋದ್ರಿಂದ ಕಾಜಾಪಟ್ಟಿನ ಬಿಟ್ಟು ಅಳತೆನ ತಗೊಳ್ಳಿ. ನೋಡಿ, ಇಲ್ಲಿ ಬಂದು 7.25 ಇಂಚ್ ಬರ್ತಾಯಿದೆ. ಸೊ ಇಲ್ಲಿ ಏನಾಯಿತು, ನಾವು ಎರಡು ಸೈಡ್ ಕೂಡ
ನಿಮಗೆ ಅಲ್ಲಿ 7.25 ಇದೆ, ಒಂದು ಸೈಡ್ ಬಂದು 8 ಕಾಲಿದೆ. ಸೊ ಎರಡನ್ನೂ ಕೂಡಿಸಿದ್ರೆ ಏನಾಯಿತು ನೋಡಿ, 7.25 ಮತ್ತು 8 ಕಾಲು ಎರಡನ್ನೂ ಕೂರಿಸಿದಾಗ ಇದು 7.75 ಬಂದರೆ ಸರಿ ಹೋಗುತ್ತೆ. ಓಕೆನಾ, 29 ಎದೆ ಸುತ್ತಳತೆ ಅಲ್ವಾ, 7.75 ಇಂಚ್ ಬಂದರೆ ನಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಈ ಕಡೆ ಸೈಡ್ ಕೂಡ ಇಷ್ಟೇ ಬರುತ್ತಾ ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ನಾವು ಸ್ಟಿಚ್ ಮಾಡಿರೋವಂಥ ಬ್ಲೌಸು ಅದೇ ರೀತಿ ಬರಬೇಕು. ಆವಾಗ ಮಾತ್ರ ನಾನು ಇವಾಗ ನೋಡಿ ಇದು ಅಳತೆ ಕಟ್ ಮಾಡಿರೋವಂಥದ್ದು ಕರೆಕ್ಟ್ ಇದೆ ಅಂತ, ಅದಕ್ಕೋಸ್ಕರ ಏನಾಗಿದೆ ಇದು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಏನು ಮಾಡ್ಬೋದು, ಇದನ್ನು ಸ್ಟ್ರೈಟಿಗೆ ಲೈನ್ ಹಾಕ್ಕೊಳ್ಳಿ. ನೋಡಿ ಇಲ್ಲೂ ಕೂಡ ಈಗ ನೋಡಿ ಪರ್ಫೆಕ್ಟಾಗಿ ಸ್ಟ್ರೈಟ್ ಲೈನ್ ಅನ್ನೋದು ಬಂತು. ಇಲ್ಲಿ ಯಾವುದೇ ರೀತಿ ವೇರಿಯೇಷನ್ ಇಲ್ಲ. ಈ ಸ್ಟ್ರೈಟ್ ಲೈನ್ಗೆ ಏನಾದರೂ ನೀವು ಜಾಯಿಂಟ್ ಮಾಡ್ತು ಅಂದರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಅದೇ ರೀತಿ ಈ ಕಡೆ ಸೈಡ್ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಈ ಕಡೆ ಸೈಡಲ್ಲೂ ಕೂಡ ಮತ್ತೆ ಉಕ್ಸ್ಪಟ್ಟಿ ಕಡೆಯಿಂದ ತಗೋತಾ ಇದ್ದೀವಿ ಅಲ್ವಾ, ಇಲ್ಲೂ ಕೂಡ 6.2ಕ್ಕೆ ತಗೊಳ್ತೀನಿ. ಇದನ್ನು ಎರಡನ್ನೂ ಕೂಡ ಈ ರೀತಿ ಇಟ್ಕೊಂಡು ಇಲ್ಲಿಗೂ ಕೂಡ ಅಷ್ಟೇ ಒಂದು ಪಿನ್ ಹಾಕೊಂಡ್ಬಿಡಿ. ಸೊ ಪಿನ್ ಹಾಕೊಂಡ್ರೆ ಏನಾಗುತ್ತೆ, ನಾನು ಏನಕ್ಕೆ ಪಿನ್ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ ಓಪನ್ ಮಾಡ್ಕೊಂಡಾಗ ಅದು ಯಾವುದೇ ರೀತಿ ಓಪನ್ ಕೂಡ ಮಾಡಲ್ಲ, ಹಾಗೇ ತೋರಿಸ್ತೀನಿ ನೋಡಿ ನಿಮಗೆ. ಪಿನ್ ಹಾಕ್ಬಿಟ್ಟು ಹಾಗೇ ತೋರಿಸ್ತೀನಿ ನೋಡಿ. ಹೀಗೆ ಇದು ಈಗಿದೆ ಅಲ್ವಾ, ಇದನ್ನು ಕೂಡ ಅಷ್ಟೇ ತೋಳಿನ ಮುಂಭಾಗಕ್ಕೆ ಮಾರ್ಕ್ ಮಾಡ್ಕೋಬೇಕು. ಹೀಗಿಟ್ಕೊಂಡು ಮತ್ತೆ ಅಳತೆ ಬ್ಲೌಸನ್ನು ಉಕ್ಸ್ಪಟ್ಟಿ ಕಡೆಯಿಂದ ನಾವು ಮಾರ್ಕ್ ಮಾಡ್ಕೋತಿದ್ದೀವಿ ಅಂದರೆ ಉಕ್ಸ್ಪಟ್ಟಿ ಕಡೆಯೇ ಅಳತೆನ ತಗೊಳ್ಳಿ. ಅಳತೆ ತಗೊಂಡು ಇಲ್ಲೂ ಕೂಡ ಅಷ್ಟೇ ನಾವು ಯಾವ ರೀತಿ ಆ ಕಡೆ ಸೈಡಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದೇ ರೀತಿ ತೋಳಿನ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ನೀವು ಟೇಪಲ್ಲಿ ಈ ರೀತಿ ಅಳತೆ ತಗೊಂಡು ಮಾಡಿ, ನಿಮಗೆ ಯಾವುದೇ ರೀತಿ ಗ್ಯಾಪ್ ಬರೋದಿಲ್ಲ, ಅಷ್ಟೇ, ಇನ್ನೇನಿಲ್ಲ. ಸೊ ಟೇಪಲ್ಲಿ ಎದೆ ಸುತ್ತಳತೆನ ತಗೊಂಡ್ಬಿಡಿ ಎರಡು ಸೈಡ್ ಕೂಡ. ಇಲ್ಲ ಅಂತಂದರೆ ಬ್ಯಾಕ್ ಪಾರ್ಟಲ್ಲಿ ತಗೊಳ್ಳಿ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಅಂತ. ನೋಡಿ ಇದು ಮಾರ್ಕ್ ಬಂದು ಇಲ್ಲಿಗೆ ಬಂತಲ್ವಾ, ಇಲ್ಲಿಗೆ ನಾನು ತೋರಿಸ್ತೀನಿ ಎಷ್ಟಿದೆ ಅಂತ. ನೋಡಿ ಇಲ್ಲಿ 7.75 ಬಂತು ಅಂದರೆ ನಮಗೆ ಸರಿಯಾಗಿದೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ 7.75 ಇಂಚ್ಗೆ ಬಂದಿದೆ. ಸೊ ನಮ್ಮ ಫಿಟ್ಟಿಂಗ್ ಮಾಡಿದಾಗ ಒಂದು ಲೈನ್ ಸ್ವಲ್ಪ ಒಂದು ಈ ಕಡೆಗೆ ಹಾಕ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿಯೇ ಅಲ್ಲಿಗೇ ಬಂದಿದೆ. ಇವಾಗ ಏನಾಯಿತು, ಎರಡೂ ಸೈಡ್ ಕೂಡ ಇದೇ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಸೇರಿಸ್ತು ಅಂದರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇವಾಗ ಹಾಗೇ ಇಟ್ಟು ತೋರಿಸ್ತೀನಿ. ಇಲ್ಲಿ ಆಲ್ರೆಡಿ ಗುಂಡು ಪಿನ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಹಾಗೇ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಈ ಕಡೆ ಸೈಡ್ ಕೂಡ ಗುಂಡು ಪಿನ್ ಹಾಕಿದ್ದೀನಿ ನೋಡಿ. ಇಲ್ಲಿ ಯಾವುದೇ ರೀತಿ ಗ್ಯಾಪ್ ಅನ್ನೋದು ಬಂದಿಲ್ಲ. ಸೊ ನೀವೇನಾದರೂ ಗ್ಯಾಪ್ ಬರ್ತಾಯಿದೆ ಫ್ರಂಟಲ್ಲಿ ನಿಮಗೆ ಅಂತಂದರೆ ನೀವು ಈ ರೀತಿ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಹೇಗೆ ಅಂದರೆ ಟೇಪಲ್ಲಿ ಅಳತೆನ ತಗೊಳ್ಳಿ, ಸೊಂಟದ ಸುತ್ತ ಅಳತೆನ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಚೆಸ್ಟ್ ಮೆಜರ್ಮೆಂಟ್ ಎರಡೂ ಸೈಡ್ ತಗೊಳ್ಳಿ, ಕಾಜಾಪಟ್ಟಿ ಸೈಡು ತಗೊಳ್ಳಿ, ಉಕ್ಸ್ಪಟ್ಟಿ ಸೈಡು ತಗೊಳ್ಳಿ, ಎರಡನ್ನೂ ಕೂಡ ಕೂಡಿಸ್ಕೊಳ್ಳಿ ಎಷ್ಟಾಯಿತು ಅಂತ ಅನ್ನೋದನ್ನು. ಹಾಗೆಯೇ ನಾನು ನಿಮಗೆ ತೋರಿಸ್ತಾ ಇಲ್ವ ಬ್ಯಾಕ್ ಪಾರ್ಟಲ್ಲಿ ಹೇಗೆ ನಾವು ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಳ್ಳೋದು ಅಂತ. ನಾನು ಆಲ್ಮೋಸ್ಟ್ ಅಲ್ಲಿ ಫ್ರಂಟಲ್ಲೇ ತಗೊಳ್ಳೋದು, ಬ್ಯಾಕಲ್ಲಿ ತಗೊಳ್ಳೋದಿಲ್ಲ. ಬಟ್ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತೆ. ಏನಕ್ಕೆ ನಾನು ಬ್ಯಾಕಲ್ಲಿ ತಗೊಳ್ಳೋದಿಲ್ಲ ಅಂತಂದ್ಬಿಟ್ಟು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಸೊ ಬ್ಯಾಕಲ್ಲಿ ಏನಾಗುತ್ತೆ, ನಾವು ಈ ರೀತಿ ಇಟ್ಕೊಳ್ತೀವಿ ಅಲ್ವಾ ಬ್ಲೌಸ್ನ, ಈ ರೀತಿ ಬ್ಲೌಸ್ ಇಟ್ಕೊಳ್ತೀವಿ. ಈಗ ಇಟ್ಕೊಂಡು ಇದನ್ನು ಪೂರ್ತಿ ಅಳತೆನ ತಗೊಳ್ತೀವಿ ನೋಡಿ. 15 ಇಂಚು ಬಂತು. ಸೊ 15 ಇಂಚ್ ಬಂತು. ನಾವು ಈ ಮೆಥಡ್ ಏನಾದರೂ ಹೇಳ್ಕೊಟ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಇದನ್ನು ಹೀಗೆ ಇಟ್ಕೊಂಡು ಈ ರೀತಿ ಅಗಲ ಮಾಡಿ ಹೀಗೆ ಇಟ್ಕೊಳ್ತಾರೆ. ಸೊ ಈಗ ಇಟ್ಕೊಂಡು ಈಗ ಅಳತೆದನ್ನ ತಗೋತಾರೆ. ಇದು ನೋಡಿ 16 ಇಂಚ್ ಬಂತು. ಸೊ ಆವಾಗ ಬ್ಲೌಸ್ ಏನಾಯಿತು, 32 ಎದೆ ಸುತ್ತಳತೆ ಬ್ಲೌಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಬ್ಯಾಕ್ ಪಾರ್ಟಲ್ಲಿ ಹೇಳ್ಕೊಳ್ಳೋದಿಲ್ಲ, ಅದನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಬರೋದಿಲ್ಲ. ಈ ನೆಕ್ ವಿಡ್ತು ನಾವು ಎಷ್ಟು ತಗೊಂಡಿರ್ತೀವಿ ಕಟಿಂಗಲ್ಲಿ ಅಷ್ಟೇ ನೆಕ್ ವಿಡ್ತ್ ಇಟ್ಕೊಂಡು ಇದನ್ನು ಇಟ್ಕೋಬೇಕು. ಬಟ್ ಇಲ್ಲಿ ನೋಡಿ, ಇಲ್ಲಿ 2.2 ತಗೊಂಡಿದ್ದೀನಿ ಅಲ್ವಾ, ಇಲ್ಲಿ ನೋಡಿ 4.25 ಇಂಚ್ ಬರ್ತಾಯಿದೆ. ಆ ರೀತಿ ನೆಕ್ ವಿಡ್ತ್ ಇಟ್ಕೊಂಡು ಇದನ್ನು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ 15 ಇಂಚೇ ಬರುತ್ತೆ. ಸೊ ಹಾಗೇನಾದರೂ ಅದನ್ನು ಇಟ್ಕೊಳ್ದೆ ತಗೊಂಡ್ರೆ ನಿಮಗೇನಾಗುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ, ನಿಮಗೆ ಫಿಟ್ಟಿಂಗ್ ಬರೋದಿಲ್ಲ. ಹಾಗಾಗಿನೇ ನಾನು ಬ್ಯಾಕ್ ಪಾರ್ಟಲ್ಲಿ ಯಾವುದೇ ಕಾರಣಕ್ಕೂ ಹೇಳ್ಕೊಳ್ಳೋದಿಲ್ಲ, ಫ್ರಂಟ್ ಪಾರ್ಟಲ್ಲೇ ತಗೊಳ್ಳಿ, ನಿಮಗೆ ಸರಿಯಾಗಿ ಬರುತ್ತೆ ನೋಡಿ. ಈ ರೀತಿ ಟೈಟಾಗಿ ಎಳೆದಿಟ್ಕೊಳ್ಳಿ ನೋಡಿ, ಹೀಗೆ 8.25. ಸೊ ಇದನ್ನು ಎರಡನ್ನೂ ಕೂಡ ಕೂಡ್ಕೊಳ್ಳಿ 7.25. ಓಕೆನಾ. ಈ ರೀತಿ ಕೂಡ್ಕೊಂಡ್ರೆ ಏನಾಯಿತು, 8.75 30 ಅಥವಾ 29.5
ಅಥವಾ 30. ಒಂದು ಸ್ವಲ್ಪ ವೇರಿಯೇಷನ್ ಬಂದರೂ ಕೂಡ ಅದು ನಿಮಗೆ ಫಿಟ್ಟಿಂಗ್ ಮಾಡುವಾಗ ಇದೇ ಲೈನಲ್ಲಿ ಫಿಟ್ಟಿಂಗ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಗೊತ್ತಾಯ್ತಲ್ವ ಏನಕ್ಕೆ ಗ್ಯಾಪ್ ಬರುತ್ತೆ ಅನ್ನೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಸೊ ಯಾರಿಗೆಲ್ಲ ಹೊಸ್ದಾಗಿ ಏನಾದರೂ ಟೈಲರಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಚೆಕ್ ಮಾಡಿ. ಸೊ ಅಲ್ಲಿ ನಾನು ಪ್ರತಿಯೊಂದನ್ನು ಕೂಡ ಟೈಲರಿಂಗ್ ಕ್ಲಾಸ್ದು ಬಿಗಿನಿಂಗಿಂದ ಹಾಕಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೆಯೇ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.